ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. 100 ಆಯ್ತು, ಅದು ಹೇಗೆ ದೃಷ್ಟಿ ಆಯ್ತದೋ ಅದೆಲ್ಲ ಒಂದೇ ಕಿತ ಹೋಗ್ಬಿಡ್ಲಿ. ಅವ ನೀನ್ ಕಿತ ತೆಗ್ದ್ಬಿಡವ. ಬರೀ ಊರ್ ಕಣ್ ಮಾತ್ರ ಅಲ್ಲ, ಇಡೀ ರಾಜ್ಯದ ಕಣ್ಣೆ ಬಿದ್ದೈತೆ ನಮ್ಮವ್ರ ಮೇಕೆ. ಸುಮ್ಮನಿರಿ ಶ್ರೀ, ನಿಮ್ಮವ್ರು ಅಂಥದ್ದೇನೂ ಮಾಡಿಲ್ಲ. ಹಂಗೆಲ್ಲ ಇಲ್ಲ, ಸುಮ್ಕಿರಿ. ಅವ ನಿಮ್ ಬಾವ ಇಡೀ ರಾಜ್ಯನೇ ಖುಷಿ ಪಡೋ ಸುದ್ದಿ ಅಂತ ನಮ್ಮವ್ರು DC ಆಗಿದ್ನ ತೋರಿಸ್ತವ್ರೆ. ನಿನ್ ಬಾವ ನಿಂಗೆ ಯಾರ ದೃಷ್ಟಿನೂ ತಾಕ್ತಾ ಇರಲಿ ತಾಯಿ. ಹೆಸರು ಮಾಡೋದು ದೊಡ್ಡದಲ್ಲ, ಆ ಹೆಸರನ್ನ ಉಳಿಸ್ಕೊಂಡು ಹೋಗೋದು ದೊಡ್ಡದು ಅಂತ ಹಿರಿಕರು ಹೇಳ್ತಿರ್ತಾರೆ. ನಿನ್ನ ಹೆಸರು ಉಳಿಸ್ಕೊಂಡು ಅಷ್ಟೇ ಸಾಕು. ನಾಯಿ ಕಣ್ಣು, ನರಿ ಕಣ್ಣು, ತಾಯಿ ಕಣ್ಣು, ಈ ಗಂಡನ ಕಣ್ಣು, ಅತ್ತೆ ಕಣ್ಣು ಯಾವುದು ನಿನಗೆ ತಾಕ್ತಾ ಇರಲಿ. ಯಪ್ಪ, ಸುಮ್ಕೆ ಮಾಡಿದ್ರು ಸದ್ದು ಆಯ್ತದೆ. ಆದ್ರೆ ಇದೆಲ್ಲ ಮನುಷ್ಯನ ಮನಸ್ಸಿಗೆ ಸಮಾಧಾನ ಆಗಕ್ಕೆ ನಂಬಿಕೆಗಳು ಆಟೆಯ. ಈಗ ಕೈಗೆ ಕಬ್ಬಿಣದ ಬಳೆ ಹಾಕೇಳೋದು, ಕರಿದಾರ ಕಟ್ಕೇಳೋದು, ಇವೆಲ್ಲ ಮಾಡ್ತೀವಲ್ಲ, ಯಾಕೆ ಹೇಳು? ಏನೋ ನಮ್ಗಾಗಿರೋ ದೃಷ್ಟಿಪುಷ್ಟಿ ಹೋಗ್ಬಿಡ್ತದೆ, ನಮ್ಗೆ ಆಧಾರ ಆಯ್ತದೆ, ಒಂದೊಂದು ನಂಬಿಕೆ ಆಟೆಯ. ಇದನ್ನೆಲ್ಲ ಈ ಜ್ಞಾನ ಕಾನೂನು ಅನ್ನೋ ಚೌಕಟ್ಟಿನಾಗ ನೋಡಕ್ಕೆ ಹಾಕಿಲ್ಲ. ಮಿಸ್ ಇದೇ ಖುಷಿಗೆ ಒಂದೇ ಒಂದು ಸಿಲೋಡ್ಬಿಡ್ಲ. ಬೇಡ. ನೋಡಿದ್ರ ಶ್ರೀ, ನಮ್ಮವ್ವ ಏನು ಓದ್ಕೊಳ್ದೇನೆ ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಅಂತ. ಸೇರ್ಕೊಂಡೆ ನನ್ನ ಆಡ್ಕೆತಿದ್ದೀರಾ? ಆಯ್ತಾಯ್ತು, ಅಮ್ಮವ್ರು ಬರಲಿ, ನಾನು ಹೇಳ್ತೀನಿ. ಅಲ್ಲ, ಅಮ್ಮವ್ರು ಬಂದಿಲ್ವಲ್ಲ? ಹೌದಲ್ವ ಶ್ರೀ, ಅತ್ತೆ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಎಲ್ಲವರು? ನಾನು ಒಟ್ಟಾಗಿ ಫೋನ್ ಮಾಡಿದೆ ಮಿಸ್ಸು, ಏನೋ ಕೆಲಸ ಐತೆ ಮುಗಿಸ್ಕೊಬತ್ತೀರಿ ಅಂತ ಹೇಳಿದ್ರು. ಏನೋ ಕೆಲಸದಾಗ ಬಿಸಿ ಆಗಿರ್ಬೇಕು. ಇರ್ಲಿ ಕಣಪ್ಪ, ಜನ ಸುಮ್ಕೆ ಹಂಗೆ ಕೇಳಿದೆ. ಅಮ್ಮವರು ಕಾರಣ ಇಲ್ಲದೆ ಹಿಂಗೆಲ್ಲ ತೆಪ್ಸ್ಕೊಳಕ್ಕಿಲ್ಲ. ಏನೋ ಮುಖ್ಯವಾದ ಕೆಲಸನೇ ಇರಬೇಕು. ಎಷ್ಟು ಮುಖ್ಯವಾದ ಕೆಲಸ ಇದ್ರು ಇದು ನನ್ನ ಮುಖ್ಯವಾದ ದಿನ ಅಲ್ವಾ? ಅತ್ತೆ ಬರಬೇಕಿತ್ತು. ಯೋನವ ಇದು ಬಿಟ್ರೆ ಜಗಳನೇ ಆಡ್ಬಿಡ್ತೀಯ ಅನ್ನಿಸ್ತಾ ಇದೆ. ಹ್ಞೂ, ಮತ್ತೆ ಆಡ್ತೀನಿ, ಸುಮ್ಮನೆ ಬಿಟ್ಬಿಡ್ತೀನಾ? ನೋಡ್ದವ, ಬಂಗಾರಮ್ಮನವ್ರನ್ನ ಎದುರ್ಸಕ್ಕಾಗೋದು ಬರೀ ನಿಮ್ಮ ಮಗಳಿಂದನೇ. ಮಿಸ್ಸು, ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಳ್ಳಿ, ಮನೆಗೆ ಹೋದ್ಮೇಲೆ ಅವಂತ ಮಾತಾಡ್ತಾರೆ ಆಯ್ತು. ಸರಿ ಶ್ರೀ. ಸರಿ ಕಂತ, ನಾನು ಬರೋಮೆ. ಸರಿ ಅವ್ವ, ಹುಷಾರು. ಆ ದಾಸಪ್ಪ ಹುಡುಗಿ ಬಗ್ಗೆ ಕೇಳಿದಾಗ್ಲೇ ಹೇಗಾದ್ರೂ ಮಾಡಿ ಹೇಳ್ಕೊಂಡೋಗಿ ಅವ್ನಿಗೆ ಒಪ್ಪಿಸ್ಬೋಯ್ತಲ್ಲ. ಒಪ್ಪಿಸ್ತೀಯ ಅದೇ ಹೆಂಗೆ ಒಪ್ಪಿಸ್ತೀಯ? ಆ ಕಂಟಿ ಒಳ್ಳೆ ಕಾಳು ನಾಯಿ ತರ ಪುಟ್ಟಕ್ಕನ ಮೆಸ್ ಮುಂದೆನೇ ಬಿದ್ದಿರ್ತಾನಲ್ಲ, ಯಾವಾಗ ನೋಡಿದ್ರು. ಹೇಗೆ ಆ ಹುಡುಗಿನ ಹೇಳ್ಕೊಂಡು ಹೋಗೋದು? ಅದು ಸರಿನೇ. ಈಗ ತಗ್ಲಾಕೊಂಡಿದ್ವಲ್ಲ, ಏನು ಮಾಡೋದು? ನೀನು ಜೈಲಿಂದ ಬಂದವಳು, ಅವಳು ಸರ್ಕಾರಿ ಅಧಿಕಾರಿ. ಹಾವು ಎಣ್ಣೆ ಆಟ ಈಗ ಶುರು ಆಗಿದೆ. ಅಪ್ಪಿ ಯಾವ್ದಾರ ಒಂದು ಸಣ್ಣ ಕೇಸಲ್ಲಿ ಫಿಟ್ಟಾದ್ರೆ ಸಾಕು, ಇರೋ ಬರೋ ಕೇಸ್ನಲ್ಲಿ ನಮ್ಮ ಮೇಲೆ ಹಾಕಿ ಒಳಗೆ ತಳ್ತಾಳೆ. ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡದೇ ಇರ್ತೀನ ಕಲ್ಲಿ. ಆದರೆ ದಾಸಪ್ಪ ನೀನು ಪೀಡಿಸ್ತಿದ್ದಲ್ಲಮ್ಮ, ಹುಡುಗಿ ಬೇಕು ಅಂತ. ಅಲ್ಲಮ್ಮ, ನನಗೊಂದು ಡೌಟು, ಈ ಕೆಲಸ ಎಲ್ಲ ಅವನಿಂದ ಆಗಲ್ವಾ? ಅವನೇ ಬಂದು ಸೀದಾ ಹುಡುಗಿನ ಎತ್ಕೊಂಡು ಹೋಗ್ಬೋದಲ್ಲ? ಅಯ್ಯೋ, ನಿನ್ಗಿನ್ನೂ ಅವನ ಬಗ್ಗೆ ಗೊತ್ತಿಲ್ಲ ಕಲಿ.
ಆ ನನ್ನ ಮಗಂಗೆ ಅವನ ಮನಸ್ಸಲ್ಲಿ ನಾನೊಬ್ಬ ದೊಡ್ಡ ಕಾಡಿನ ರಾಜ ಅನ್ನೋ ಫೀಲು. ಆದರೆ ಫೀಲ್ಡ್ಗಿಳಿದು ಒಂದು ಕೆಲಸನೂ ಮಾಡಲ್ಲ. ಕೆಲಸಗಾರರಿಗೆ ಕೆಲಸ ಕೊಟ್ಟು ನೋಡ್ತಾ ಇರ್ತಾನೆ. ಒಂದು ವೇಳೆ ಕೆಲಸಗಾರರು ಕೆಲಸ ಮಾಡೋದೇನಾದರೂ ತಡ ಆಯಿತು ಅನ್ಕೋ, ದೊಡ್ಡ ಕೊಲೆಗಾರ ನನ್ನ ಮಗ ಅವನು ಎತ್ತು ಬಿಡ್ತಾನೆ. ಕಲಿ, ನೀನು ಆ ದಾಸಪ್ಪನ ಹುಡುಗರಿಗೆ ಆ ಕಾಳಿ ಮತ್ತೆ ಸತ್ತೋಗಿದ್ದಾಳಲ್ಲ ಹುಡುಗಿ, ಅವಳನ್ನ ಹುಡ್ಕಕ್ಕೆ ಹೇಳಿದ್ಯಾ ತಾನೆ? ಓ, ಅದೊಂದು ಕೆಲಸ ಬೇರೆ ಇದೆಯಲ್ವಾ ಅಮ್ಮ. ಎಲ್ಲ ಕಡೆಯಿಂದನೂ ಟೈಮ್ ಬಾಂಬ್ ರೆಡಿಯಾಗಿದೆ, ನಾವು ಹುಷಾರಾಗಿರಬೇಕು. ಅಮ್ಮ, ಸ್ವಲ್ಪ ಹಿಡಿದ್ರು ಮತ್ತೆ 0 ಹೊರಟೋಗ್ತೀವಿ. ನನ್ನ ಜೀವನ ಶುರುವಾಗಿದ್ದೇ 0ಇಂದ ಕಲಿ. ನಾನು ಕಳ್ಕೊಳ್ಳೋಕ್ಕೇನೂ ಇಲ್ಲ, ಹಾಗಾಗಿ ಹೆದರ್ಕೊಳ್ಳೋಕ್ಕೂ ಏನೂ ಇಲ್ಲ. ಈ ಮಾತುಗಳನ್ನ ನಿನಗೆ ನೀನು ಧೈರ್ಯ ತಂದ್ಕೊಳಕ್ಕೆ ಹೇಳ್ತಿದ್ದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಮಗನಾಗಿ ಏನು ಹೇಳಬೇಕೋ ಅದನ್ನು ಹೇಳ್ತಾ ಇದ್ದೆ. ಹುಷಾರಾಗಂತೂ ಇರಬೇಕು. ಅದಕ್ಕೆ ಕಲಿ, ಅದಕ್ಕೇನೆ ನಾನು ಇಲ್ಲಿಗೆ ಬಂದಿರೋ. ಇಲ್ಲಿಗ? ಇಲ್ಲೇನು ಮಾಡಕ್ಕಮ್ಮ? ಅಯ್ಯ ಕಲಿ, ಆ DC ಮೇಡಮ್ಗೆ ಕೈ ತುಂಬ ಕೆಲಸ ಕೊಡಬೇಕು. ಅವಳಿಗೆ ನಮ್ಮ ಬಗ್ಗೆ ಯೋಚನೆ ಮಾಡೋಷ್ಟು ಟೈಮ್ ಕೊಡಬಾರ್ದು. ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಇಲ್ಲ, ಇಲ್ಲೇನಮ್ಮ ಮಾಡೋಕ್ಕಾಗುತ್ತೆ? ಯಾಕೆ ನಂಜಮ್ಮ, ನಾನು ಫೋನ್ ಮಾಡಿದ್ರೆ ಫೋನೇ ಎತ್ತಕ್ಕಿಲ್ಲ ಅಂತ್ಯಾ? ಆಟೋನ್ ಬಿಸಿ ಆಗ್ಬಿಟ್ಟಿದ್ಯಾ? ಹಾ, ಇಲ್ಲ ಆ ಬಿತ್ರಿ DC ಆಗ್ಬಿಟ್ಟವಳೆ ಅಂತ ಎದರ್ಕೊಂಡು ಮೂಲೆಗೆ ಸೇರ್ಕೊಂಡಿದ್ಯಾ? ಮೂಲೆಗೆ ಸೇರ್ಕೊಂಡಿರ್ತೀಯ ಬಿಡು. ಯಾಕೆ ಹೇಳು? ನೀನು ಬಗಿಗೆ ವಿಷ ಹಾಕಿದ ವಿಷಯ ಅವಳಿಗೆ ಗೊತ್ತಾಗಿ ಎಲ್ಲಿ ನಿನ್ನ ಜೈಲ್ಗೆ ಹಾಕ್ಬಿಡ್ತಾಳೋ ಅಂತ ದಿಗ್ಲು ನಿನ್ಗೆ. ನೀಲಿ ಬಣ್ಣ ಬಂತು, ನೀಲಿ ಬಣ್ಣ. ಓ, ಏನೋ ರೆಕಾರ್ಡ್ ಮಾಡ್ತಾವಳೆ. ಮಾಡ್ಲಿ. ಈ ಮೂದೇವಿ, ಆ ಮೆಸೇಜ್ನೆಲ್ಲ ತೆಗ್ದಾಕು. ಆಮೇಲೆ ಯಾರ ಕೇಳಿಸ್ಕೊಂಡ್ರೆ ಅಟ್ಟಯ್ಯ, ನಾನು ಹುಸಿ ಕೆಲ್ಸದಾಗಿವ್ನಿ. ಆಮೇಲೆ ಫೋನ್ ಮಾಡ್ತೀನಿ. ನೀನೇನು ಹೆದರ್ಕೋಬೇಡ ನಂಜಮ್ಮ, ನಾನೆಲ್ಲ ಡಿಲೀಟ್ ಮಾಡ್ತೀನಿ. ಆದ್ರೆ ನೀನ್ ಹುಷಾರು. ನಿಂಗೆ ಆ ಸ್ನೇಹನ್ ಬಗ್ಗೆ ಗೊತ್ತಲ್ವಾ? ಅವಳು ಹೋದ್ ಜನ್ಮದಾಗ ಯಜ್ಞ ಆಗಿದ್ಲು ಅನ್ಸುತ್ತೆ. ಹಳೆ ದಿನ ಎಲ್ಲ ಕೆರಿತಾ ಇರ್ತಾಳೆ. ಹುಷಾರು. ಬಿಡು ಮಾಡ್ಕೊಂಡು ಫೋನ್ ಮಾಡು, ಕಾಯ್ತಾ ಇರ್ತೀನಿ. ಮೆಸ್ತಾ ಹೋಗಿ ಅಲ್ಲಿ ಏನ್ ನಡೀತಾ ಐತೆ ಅಂತ ನೋಡ್ಕೊಂಬತ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.